ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಳ್ಳಿಯಿಂದ. ಶಿವಾನಂದ ಲಹರಿಯ 10ನೇ ಶ್ಲೋಕ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಅಶಕತ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿ ಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಚೇತ್ ಹೃದಯಮಿಹ ಕಿಂ ತೇನ ವಪುಷ. ಇದರ ಭಾವಾರ್ಥ ನೋಡಿ. ಮನುಷ್ಯನಾಗಿ ಇಂತಹ ಉತ್ತಮವಾದಂಥ ಜನ್ಮವನ್ನು ಪಡೆಯಲಿಕ್ಕೆ ಮುಂಚೆ ನಾನಾ ಯೋನಿಗಳಲ್ಲಿ ಹುಟ್ಟು ಬಂದಿರ್ತೀವಿ. 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟು ಬಂದಿರುವಂತಹ ಈ ಒಂದು ಜನ್ಮ ಅಂದರೆ ಈ ಮನುಷ್ಯನಾಗಿರುವಂತಹ ಜನ್ಮ ತುಂಬ ಅಪರೂಪವಾದದ್ದು, ಪವಿತ್ರವಾದದ್ದು. ಯಾಕೆ ಅಂತಂದರೆ ಆ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಕೂಡ ನಾವೇನೇನು ಪಾಪ ಮಾಡಿದ್ವೋ ನಾವು ಆ ಜನ್ಮವನ್ನು ಪಡ್ಕೊಂಬಂದಿರ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಈ ನರತ್ವವಾಗಿರ್ಬೋದು, ದೇವತ್ವವಾಗಿರ್ಬೋದು, ಬೆಟ್ಟ ಕಾಡುಗಳಲ್ಲಿ ಅಲಿಯುವಂಥ ಮೃಗಗಳ ಜನ್ಮವಾಗಿರ್ಬೋದು, ಸೊಳ್ಳೆಯ ಜನ್ಮ ಆಗಿರ್ಬೋದು, ಪಶುಗಳ ಜನ್ಮವಾಗಿರ್ಬೋದು, ಕೀಟದ ಜನ್ಮವಾಗಿರ್ಬೋದು, ಹಕ್ಕಿ ಜನ್ಮವಾಗಿರ್ಬೋದು, ಯಾವುದೇ ಆಗಿರಲಿ, ಯಾವ ಜನ್ಮದಲ್ಲಾದರೂ ಬರಲಿಕ್ಕೆ ನಾನು ರೆಡಿ. ನನಗೇನಂತೆ, ನೀನು ಸದಾ ನನ್ನ ಹೃದಯದಲ್ಲಿ ನೆಲೆಸಿ ನಿನ್ನ ಒಂದು ಶಿವಸ್ಮರಣೆಯು ನನಗೆ ಯಾವಾಗಲೂ ನೆನಪಾಗ್ತಾ ಇರಲಿ ಸ್ವಾಮಿ, ಯಾವ ಜನ್ಮ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಶಿವಪುರಾಣವನ್ನು ಕೇಳಲಿಕ್ಕಾದ್ರೂ ಹೇಳಲಿಕ್ಕಾದ್ರೂ ಕೂಡ ನಮಗೆ ಜನ್ಮ ಬೇಕು, ಮನುಷ್ಯ ಜನ್ಮ ಬೇಕು ತಾನೆ. ಯಾಕೆಂದರೆ ಕಲಿಯುಗದಲ್ಲಿ ಯಾರು ಎಲ್ಲ ಪಶುಗಳನ್ನು ಸಾಕೋದಾಗಲಿ, ಹುಲಿ ಜಿಂಕೆ ಚರ್ಮ ಪಕ್ಷಿಗಳನ್ನೆಲ್ಲ ನಾವು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕಲಿಯುಗದಲ್ಲಿ ನಾವು ಉತ್ತಮವಾದಂಥ ಈ ಜನ್ಮವನ್ನು ಪಡ್ಕೊಂಡು ಬಂದು ಆ ಒಂದು ಭಗವಂತನ ಲೀಲೆಗಳನ್ನು ನಮ್ಮ ಜ್ಞಾನದಲ್ಲಿ ಆತನ ಒಂದು ಸ್ಮರಣೆಯನ್ನು ಕೂರಿಸಿ, ನಮ್ಮ ಹೃದಯದಲ್ಲಿ ಅವನ ರೂಪವನ್ನು ಕೂರಿಸಿ, ನಮ್ಮ ಕಾಲು ಕೈಗಳಿಂದ ಆತನ ಸೇವೆಯನ್ನು ಮಾಡಿ, ನಮ್ಮ ನಾಲಿಗೆಯಿಂದ ಅವನ ಹಾಡನ್ನು ಹೇಳಿ, ಕಿವಿಗಳಿಂದ ಅವನ ಕಥೆಗಳನ್ನು ಕೇಳುವಂತಾಗಿ ಇಂತಹ ಒಂದು ಅಪರೂಪವಾದ ಜನ್ಮವನ್ನು ಪಡೆದಿರೋದಕ್ಕೆ ನಾವು ಧನ್ಯರು ಧನ್ಯರು ಧನ್ಯರು. ಶಿವನು ಈ ಜನ್ಮವನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಪೂರ್ಣವಾಗಿ ಫಲದಾಯಕವಾಗಿ ಪಡ್ಕೊಳ್ಳೋಣ ಅಂತ ಹೇಳಿ ಆ ಕೃಷ್ಣನನ್ನು ಬೇಡ್ಕೊಳ್ತಾ, ಶಿವನನ್ನು ಬೇಡುತ್ತಾ, ಹರೇ ಕೃಷ್ಣ.